ಬಂದಿರೋದು ನಾವು ವೆಲ್ಲುಂಡಿ ತೀರ್ಥ. ಇಲ್ಲಿ ಸಿಗುತ್ತೆ ಸ್ವೀಟ್ ನೀರು. ಬನ್ನಿ ಟೇಸ್ಟ್ ಮಾಡೋಣ. ಆ ಬಾವಿನಲ್ಲಿ ತೆಗೆದ್ರೆ ಸ್ವೀಟ್ ನೀರು ಬರುತ್ತೆ, ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ. ಸಮುದ್ರದ ಪಕ್ಕದಲ್ಲಿ ಇರೋವಂಥ ಈ ವೆಲ್ಲುಂಡಿ ತೀರ್ಥದಲ್ಲಿ ಸಿಹಿ ನೀರು ಸಿಗುತ್ತೆ, ಅದನ್ನು ನಾವು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಯಾವ ಥರ ಇದೆ ಅಂತ ಕುಡಿದು ನೋಡೋಣ, ಯಾವ ರೀತಿ ಸ್ವೀಟ್ ಇದೆ ಅಂತ. ಇದೇ ವೆಲ್ಲುಂಡಿ ತೀರ್ಥ. ಎಲ್ಲರೂ ಸಹ ತೀರ್ಥನ ತಗೋತಾ ಇದ್ದಾರೆ. ಹೇಗಿದೆಯಪ್ಪ ಹರೀಶ್? ಕುಡಿದ್ಬಿಟ್ಟು ಬಾಯಿಲಿ ಹಂಗೆ. ಅಭಿಷೇಕ್ ಆ ಕಡೆ ಹೋಗು. ಸ್ವೀಟ್ ಆಗಿದೆ ಗುರು ನೀರು. ಅಂದರೆ ಅಷ್ಟೊಂದು ಇದಾಗಿಲ್ಲ, ಅದ್ದೂರಿಯಾಗಿ ಐತೆ ಒಟ್ಟಿನಲ್ಲಿ. ಇಷ್ಟು ಸಮುದ್ರ ಇದ್ರೂ ಇದೊಂದರಲ್ಲಿ ಯಾವುದೇ ರೀತಿ ಅಷ್ಟೊಂದು ಉಪ್ಪಿನಂಶ ಇಲ್ಲ. ನೀರಂತೂ ಒಂದು ಸ್ವಲ್ಪನೂ ಅಷ್ಟೊಂದು ಉಪ್ಪಿನಂಶ ಇಲ್ಲ. ಸ್ವೀಟ್ ಆಗಿದೆ. ಇಷ್ಟೊಂದು ಸಮುದ್ರ ಇದ್ರೂ ಅಕ್ಕಪಕ್ಕ ಇದೊಂದರಲ್ಲಿ, ಈ ಕುಂಡದಲ್ಲಿ ಸ್ವೀಟ್ ಇರೋದು, ಇದೇ ನಮಗೆ ಆಶ್ಚರ್ಯ ಮೂಡಿಸೋದು. ಶ್ರೀರಾಮ ಪ್ರಭು ಅವರು ರಾವಣನನ್ನು ವಧಿಸಿದ ನಂತರ ಸೀತೆ ಮಾತೆಯೊಂದಿಗೆ ಮರಳಿ ಬರುವಾಗ ಸೀತೆಗೆ ಈ ಜಾಗದಲ್ಲಿ ಬಾಯಾರಿಕೆಯಾಗಿತ್ತು. ಆಗ ಶ್ರೀರಾಮನು ಬಾಣವನ್ನು ಬಿಟ್ಟಾಗ ತಕ್ಷಣವೇ ಇಲ್ಲಿ ಸಿಹಿ ನೀರು ಉದ್ಭವಿಸಿತು. ಆಗ ಸೀತೆ ಮಾತೆಗೆ ಬಾಯಾರಿಕೆ ನೀಗಿತು. ಇದು ಇಲ್ಲಿನ ವಿಶೇಷತೆ. ಫೈನಲಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವಾಗ ನಾವು ಬಂದಿರೋದು ಇಂಡಿಯಾದ ಲಾಸ್ಟ್ ರೋಡ್ ಧನುಷ್ಕೋಡಿಯಲ್ಲಿ ನಾವಿರೋದು. ಹೆವಿ ಜನರುಗಳು ಕಣಪ್ಪ. ನೋಡಿದ್ರೆ ಸುತ್ತಮುತ್ತ ವೆಹಿಕಲ್ಸ್ಗಳನ್ನ ನೋಡಿದ್ರೆ ಹಿಂದೆ ನಿಮಗೆ ಕಾಣಿಸ್ತಿರ್ಬೋದು. ವೆಹಿಕಲ್ಸ್ಗಳಂತೂ ಹೆವಿ ವೆಹಿಕಲ್ಸ್ಗಳು. ಈ ಧನುಷ್ಕೋಡಿದು ತುಂಬ ಇಷ್ಟ ಇದೆ. ಅದನ್ನು ಸಹ ಹೋಗ್ತಾ ಮುಂದೆ ಅಲ್ಲಿ ಒಂದೊಂದು ಸಣ್ಣ ಪುಟ್ಟ ಯಾವ ರೀತಿ ರೈಲ್ವೆ ನಿಲ್ದಾಣಗಳಿತ್ತು ಆ ಟೈಮಲ್ಲಿ 1964 ಯಾವ ರೀತಿಯಲ್ಲಿ ರೈಲ್ವೆ ನಿಲ್ದಾಣಗಳಿತ್ತು, ಹಾಗೆ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಆವಾಗ ಅಲ್ಲಿ ಹೋದಾಗ ಹೇಳ್ತೀನಿ. ಆದರೆ ಇವಾಗ ನಾವು ಬಂದಿರೋದು ಧನುಷ್ಕೋಡಿ. ಇದನ್ನ ನೋಡಿ ಎಂಜಾಯ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಧನುಷ್ಕೋಡಿ ರಾಮ ಸೇತು ಹಂಗೆ ಗೊತ್ತು. ಹಾಗೆ ಇದು ರಾಮ ಸೇತು. ಇಲ್ಲಿಂದ ಶ್ರೀಲಂಕಾಕ್ಕೆ ಬರೀ ಇನ್ನು 20 ಕಿಲೋಮೀಟರ್ಸ್, ಇನ್ನು ಇಲ್ಲಿಂದ ಶ್ರೀಲಂಕಾಕ್ಕೆ ಇನ್ನು 10 or 20 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಇಲ್ಲಿಂದ ಶ್ರೀರಾಮ ಪ್ರಭು ಲಂಕೆಗೆ ಇಲ್ಲಿಂದನೇ ಸೇತುವೆನ ಕಟ್ಟಿದ್ದು. ಅದು ಇಲ್ಲಿನ ವಿಶೇಷತೆ, ಹಾಗೆ ನಮ್ಮ ಭಾರತ ದೇಶದ ಹೆಮ್ಮೆ ಅಂತ ಹೇಳ್ಬೋದು. ಇಲ್ಲಂತೂ ಹೆವಿ ಜನರುಗಳು ಕಣಪ್ಪ, ನೋಡಂಗಿಲ್ಲ. ಹೆಂಗೈತೆ ನೋಡಿ. ನೋಡ್ರಿ 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 ಎಷ್ಟು ಜನಸಾಗರ. ಅಯ್ಯಪ್ಪ, ರಾಮ್ ಸೇತು ನೋಡೋಕ್ಕೆ ಹೆವಿ ಜನಸಾಗರ. ಯಪ್ಪ, ಇಲ್ಲಿ ಇದೇನೆ ಶ್ರೀಲಂಕಾ ಮತ್ತು ಭಾರತದ ಗಡಿ. ಹಾಗೆ ಶ್ರೀರಾಮ ಪ್ರಭು ಇಲ್ಲಿಂದನೇ ಶ್ರೀಲಂಕಾಕ್ಕೆ ಸೇತುವೆ ಕಟ್ಟಿದ್ದು. ಎಲ್ಲರೂ ಫೋಟೋಶೂಟ್ನ ಮಾಡಿಸ್ಕೊಳಕ್ಕೆ ಜಾಗ ಇಲ್ಲ ಇಲ್ಲಿ. ನಾವೆನ್ನಿಗಪ್ಪ ಮಾಡವ? ಇಲ್ಲಿ ನೋಡಿಲಿ ಅಪ್ಪಪ್ಪ, ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ರೆ ಕಣ್ಗಳು ಹೋಗ್ಬಿಡ್ತಾವ ಹಂಗೆ. ಇಲ್ಲಿ ನಾವೆಲ್ಲಿ ನಿಂತ್ಕೊಂಡು ಫೋಟೋಶೂಟ್ ಮಾಡ್ಸೋಣ ಆಯಿತು. ಇಲ್ಲೆಲ್ಲ ಫೋಟೋಶೂಟ್ಗಳನ್ನ ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ ಕೆಳಗಡೆಗೆ ಹೋಗೋಣ. ಇನ್ನು ಕೆಳಗಡೆಗೆ ಹೋಗಿ ನೋಡೋಣ.
ಯಾ ರಾಮ ಸೇತು ಯಾ ಇದೇ ರಾಮ ಸೇತು. ರಾಮ ಸೇತು ಅಲ್ಲೇ ಕಾಣಿಸೋದು, ಶ್ರೀಲಂಕಾ ಇರೋದು ಹತ್ರ ಇದೆ. ಏನಾದರೂ ನೀವು ನೋಡಬೇಕು ಅಂದರೆ ಅಲ್ಲಿ ಹಿಂದ್ಗಡೆ ಇದೆಯಲ್ಲ, 20 ರೂಪೀಸ್ನ ಕೊಟ್ಟು ಅವ್ರ ಹತ್ರ ಅಲ್ಲಿಂದ ನೀವು ಬೇಕಾದ್ರೆ ನೋಡ್ಬೋದು. ಅಷ್ಟೇ ಬಿಟ್ರೆ ಇನ್ನೇನಿಲ್ಲ. ವ್ಯೂ ನೋಡೋಕೆ ಮಾತ್ರ ಅಲ್ಟಿ, ಆದರೆ ಜನಸಾಗರನೂ ಅಷ್ಟೇ ಇದೆ. ಇಲ್ಲಿ ಎಷ್ಟು ಜನ ಅವರೇ ಅಂತ ಅದು ಬೇಡ, ಇವಾಗ ನಮಗೆ ನೋಡ್ತಾ ಇದನ್ನ ಎಂಜಾಯ್ ಮಾಡೋಣ ಅಷ್ಟೇ ನಮಗೆ ಬೇಕಾಗಿರೋದು. ಕನಸು ಇದು ನನಸು ಇದು, ನನ್ನಿದೆಯಲಿ ಬಂದ ಮೊದಲ ಸಿಂಚನ ನಾನಿನ್ನಲಿ. ವಿಡಿಯೋಗ್ರಫಿ ಟೈಮ್ ಎಲ್ಲ ಮುಗೀತು. ಇವಾಗ ಪೊಲೀಸರು ಬಂದು ಎಲ್ಲರನ್ನೂ ಇವಾಗ ಕಳಿಸ್ತಾ ಇದ್ದಾರೆ. ಏನಕ್ಕಂದ್ರೆ ಇನ್ನು ಈ ಟೈಮಲ್ಲಿ ಅಲೆಗಳಂತೂ ಇನ್ನೂ ಜಾಸ್ತಿನೇ ಆಗುತ್ತೆ. ಓಕೆ 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 ಇವಾಗ ಪೊಲೀಸುಗಳೆಲ್ಲ ಕಳಿಸ್ತಾರೆ. ಇವಾಗ ಅಲೆಗಂತೂ ಹೆವಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ರಾಮ ಸೇತುವಿಂದ ಎಲ್ಲರನ್ನೂ ಇವಾಗ ಕಳಿಸ್ತಾ ಇದ್ದಾರೆ. ಇವಾಗ ಇಲ್ಲಿಂದ ನಾವು ಹೋಗ್ಬೇಕಾಗಿರೋದು ಮೇಯ್ನ್ ಧನುಷ್ಕೋಟಿಗೆ. ಇದು ರಾಮ ಸೇತು, ನೆಕ್ಸ್ಟ್ ಇರೋದು ಧನುಷ್ಕೋಟಿ. ನೋಡ್ರಿ ಇವಾಗ ಧನುಷ್ಕೋಟಿಗೆ ಹೋಗೋಣ. ಹಾಗೆ ಈ ಧನುಷ್ಕೋಟಿಲಿ 1964ಗೂ ಮುಂಚೆ ಇಲ್ಲಿನ ವ್ಯವಹಾರಗಳು ಯಾವ ರೀತಿ ಇತ್ತು ಅಂದರೆ, ಯಾವುದೇ ರೀತಿ ಆಮದು ರಫ್ತುಗಳಾಗಿರ್ಬೋದು, ಇಲ್ಲಿನ ಯಾವುದೇ ವಸ್ತುಗಳು ಆರಾಮಾಗಿ ರಾಮೇಶ್ವರಮಿಂದ ಜಾಸ್ತಿ ಇಲ್ಲೇ ನಡೀತಿದ್ದು ಸರಕು ಮತ್ತು ಸಾಗಾಣಿಕೆಗಳು. 1964 ಡಿಸೆಂಬರ್ 19 ಆ ದಿನದಲ್ಲಿ ವಾಯುಭಾರ ಕುಸಿತ ಆಗುತ್ತೆ ಈ ಸಮುದ್ರದಲ್ಲಿ. ಯಾವಾಗ ಆ 19ನೇ ತಾರೀಕು ವಾಯುಭಾರ ಕುಸಿತ ಆಗುತ್ತೋ ಅದೇ 22ನೇ ತಾರೀಕು ನೈಟು ಯಾರು ಗುರು ಇವರು ಯಾರನ್ನು ಹೊಡೆದು ನಮ್ಮನ್ನ ಸಾಯಿಸ್ತಾರೆ ಗುರು. ಆದರೂ ವ್ಲಾಗ್ ಮಾಡೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಏನಕ್ಕಂದರೆ ಅಷ್ಟೊಂದು ರಶ್ ಇದೆ, ಅದು ಅಲ್ಲದೆ ಕ್ಲೋಸಿಂಗ್ ಟೈಮ್ ಬೇರೆ. ಅದಕ್ಕೋಸ್ಕರ ಯಾವಾಗ 22 ನೈಟು ಆ ಟೈಮಲ್ಲಿ ಇಲ್ಲಿ ಒಂದು ಸೈಕ್ಲೋನ್ ಎದ್ದೇಳುತ್ತೆ. ಆ ಟೈಮಲ್ಲಿ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ಮುಂದೆ ಹೋಗ್ತಾ ಹೇಳ್ತೀನಿ, ಬನ್ನಿ. ಆ ರಾತ್ರಿ ಈ ಧನುಷ್ಕೋಟಿಯಲ್ಲಿ ಕರಾಳ ದಿನವಾಗಿತ್ತು ಇಲ್ಲಿನ ಜನರುಗಳಿಗೆ. ಯಾವಾಗ ಡಿಸೆಂಬರ್ 22ನೇ ತಾರೀಕು ಸೈಕ್ಲೋನ್ ಎದ್ದೇಳುತ್ತೋ, ಅದರಲ್ಲೂ ಅಲ್ಲದೆ ಈ ಸೈಕ್ಲೋನ್ ಎದ್ದೇಳಿದ್ದು ಮಿನಿಮಮ್ ಅಂದ್ರೂ 8ರಿಂದ 15 ಅಡಿಗಳಷ್ಟು ಎತ್ತರವಾದ ಅಲೆಗಳು ಇಲ್ಲಿ ಬಂದು ಅಪ್ಪಳಿಸಿತು ಅಂತ ಹೇಳ್ತಾ ಇರೋದು ಇಲ್ಲಿನ ರಿಪೋರ್ಟ್ಸ್ಗಳ ಪ್ರಕಾರ. ಆದರೆ ಇಲ್ಲಿ ಧನುಷ್ಕೋಟಿಯಲ್ಲಿ ಇದ್ದಂತಹ ಒಂದು ರೈಲ್ವೆ ಸ್ಟೇಷನ್ ಅಂದರೆ ಇವಾಗ ನಾವಿರೋವಂಥ ಈ ಧನುಷ್ಕೋಟಿ ರೈಲ್ವೆ ಸ್ಟೇಷನಲ್ಲಿ, ಇಲ್ಲಿ ಯಾವಾಗ ಆ ಸೈಕ್ಲೋನು ಎದ್ದೇಳುತ್ತೋ ಇಲ್ಲಿ ಇದ್ದಂತಹ ರೈಲ್ವೆ ಸ್ಟೇಷನ್ನು ಒಂದೇ ಸಲ ಕೊಚ್ಕೊಂಡು ಹೋಗುತ್ತೆ. ಹಾಗೆ ಇಲ್ಲಿ ಪ್ರಯಾಣಿಸ್ತಿದ್ದಂತಹ ಟ್ರೈನ್ಗೆ ಬಂದು ಅಪ್ಪಳಿಸುತ್ತೆ. ಹಾಗೆ ಈ ರೈಲ್ವೆ ಸ್ಟೇಷನ್ನು ಸಂಪೂರ್ಣವಾಗಿ ವಿಧ್ವಂಸ ಆಗುತ್ತೆ. ಹಾಗೆ ರೈಲ್ವೆ ಸ್ಟೇಷನ್ನ ಹಳಿಗಳು ಸಹ ನೀವು ನೋಡ್ಬೋದು, ಬನ್ನಿ ತೋರಿಸ್ತೇನೆ. ಇದೇ ರೈಲ್ವೆ ಸ್ಟೇಷನ್ನ ಹಳಿಗಳು. ಇದೇನು ನೋಡ್ತಾ ಇದ್ದೀರೋ ಇದಿಷ್ಟುವೇ ಈ ಧನುಷ್ಕೋಟಿಯ ಹಳೆ ರೈಲ್ವೆ ಸ್ಟೇಷನ್ನು. ಯಾವಾಗ ಸೈಕ್ಲೋನ್ ಎದ್ದೇಳುತ್ತೋ ಆವಾಗ ಇಲ್ಲಿದ್ದಂಥ ರೈಲ್ವೆ ಸ್ಟೇಷನ್ನು ಸಹ ಸಂಪೂರ್ಣವಾಗಿ ವಿಧ್ವಂಸ ಆಗುತ್ತೆ. ಹಾಗೆ ಇಲ್ಲಿ ಪ್ರಯಾಣಿಸುತ್ತಿದ್ದಂಥ ರೈಲಲ್ಲಿ ಮಿನಿಮಮ್ ಅಂದ್ರೆ 665 ಜನ ಆರಾಮಾಗಿ ಪ್ರಯಾಣಿಸ್ಬೋದಿತ್ತು. ಆದರೆ ಆ ಸಮಯದಲ್ಲಿ 110 ಜನ ಹಾಗೆ 5 ಜನ ರೈಲ್ವೆ ಇಲಾಖೆಯವರು ಪ್ರಯಾಣಿಸ್ತಿರ್ತಾರೆ. ಈ ಸೈಕ್ಲೋನಲ್ಲಿ ಅಷ್ಟು ಜನರು ಸಹ ಸಂಪೂರ್ಣವಾಗಿ ಮರಣ ಹೊಂದುತ್ತಾರೆ. ಅದಾದ ನಂತರ ಸಂಪೂರ್ಣವಾಗಿ ಇಲ್ಲಿ ವಿಧ್ವಂಸ ಆಗುತ್ತೆ. ಹಾಗೆ ಇಲ್ಲಿನ ಎಲ್ಲ ವ್ಯವಹಾರಗಳು ಸಹ ಇಲ್ಲಿ ನಿರ್ಬಂಧ ಆಗುತ್ತೆ. ಯಾವುದೇ ರೀತಿ ಇವಾಗ ಇಲ್ಲಿ ಯಾರು ಸಹ ಇಲ್ಲಿ ವಾಸಿಸೋಕ್ಕಾಗೋದೇ ಇಲ್ಲ. ಏನಕ್ಕಂದರೆ ಇಲ್ಲಿ
ಯಾವ ಟೈಮಲ್ಲಿ ಯಾವಾಗ ಮತ್ತೆ ಅಪ್ಪಳಿಸುತ್ತೋ, ಇಲ್ಲಿ ಪಕ್ಕದಲ್ಲೇ ಇರೋದು ಸಮುದ್ರ, ಇಲ್ಲಿಂದ ವಾಯುಭಾರತ ಕುಸಿತಾಗಿ ಮತ್ತೆ ಸೈಕ್ಲೋನ್ ಬರೋವಂಥ ಎಲ್ಲ ಟೈಮು ಇರುತ್ತೆ. ಅದಕ್ಕೋಸ್ಕರ ಇಲ್ಲಿನ ಎಲ್ಲ ಜನರು ಸಹ ರಾಮೇಶ್ವರಂಗೆ ಬೇಗ ವಲಸೆ ಹೋಗಿ ಅಲ್ಲಿ ನೆಲೆಗೊಳ್ಳುತ್ತಾರೆ. ಹಾಗೆ ಇಲ್ಲಿ ಯಾವುದೇ ರೀತಿ ಇವಾಗ ಸಣ್ಣ ಪುಟ್ಟ ಅಂಗಡಿಗಳಿದೆ ಹೊರತು ಇನ್ಯಾವುದೇ ರೀತಿ ಅಂಗಡಿಗಳು ಇಲ್ಲಿ ನೋಡೋಕ್ಕೆ ಯಾವುದೇ ರೀತಿ ಇಲ್ಲಿ ಮನೆಗಳಂತೂ ನೋಡೋಕ್ಕಾಗಲ್ಲ. ಆ ರೀತಿ ಇಲ್ಲಿ ಸೈಕ್ಲೋನು ಎದ್ದು ಇಲ್ಲಿ ವಿಧ್ವಂಸ ಮಾಡಿರೋದು ಆ ಡಿಸೆಂಬರ್ 22 ಇಲ್ಲಿನ ಧನುಷ್ಕೋಡಿಗೆ ಕರಾಳ ದಿನವಾಗಿತ್ತು. ಹಾಗೆ ಆ ಸೈಕ್ಲೋನಲ್ಲಿ ಏನು ಟ್ರೈನು ಕೊಚ್ಕೊಂಡೋಯ್ತೋ ಇಲ್ಲಿವರೆಗೂ ಆ ಟ್ರೈನು ಇನ್ನು ಪತ್ತೆನೇ ಆಗಿಲ್ಲ. ಇದು ಇಲ್ಲಿನ ಅಚ್ಚರಿಯ ವಿಷಯ. ನೋಡ್ತಾ ಹೋದರೆ ಇಲ್ಲಿ ತುಂಬ ಹಳೇ ಬಿಲ್ಡಿಂಗ್ಗಳು ಕಾಣಿಸುತ್ತೆ. ಹಾಗೆ ಇದನ್ನ ಗೋಸ್ಟ್ ಟೌನ್ ಅಂತಲೂ ಸಹ ಕರೀತಾರೆ. ಈ ಗೋಸ್ಟ್ ಟೌನ್ ಏನಕ್ಕೆ ಕರೀತಾರೆ ಅಂದರೆ ಯಾವುದೇ ರೀತಿ ಇಲ್ಲಿ ವ್ಯಕ್ತಿಗಳು ಯಾರೇ ಇಲ್ಲಿ ವಾಸಿಸ್ತಿಲ್ಲ ಅಂದಾಗ ಇದನ್ನ ಗೋಸ್ಟ್ ಟೌನ್ ಅಂದೇ ಅಂತಾರೆ. ಹಾಗೆ ನಮಗೆ ಕುದುರೆಮುಖನ ಯಾವ ರೀತಿ ಗೋಸ್ಟ್ ಟೌನ್ ಅಂತ ಇವಾಗ ಕರೀತಾರೋ ಅದಕ್ಕೂ ಮುಂಚೆ ಯಾವ ರೀತಿ ಇತ್ತು, ವೈಭೋಗದಿಂದ ತುಂಬ ಅದ್ದೂರಿಯಾಗಿತ್ತು ಕುದುರೆಮುಖನೂ ಸಹ. ಹಾಗೆ ಇದು ಸಹ ಆರಾಮಾಗಿ ರಾಮೇಶ್ವರಮಿಂದ ಧನುಷ್ಕೋಡಿಗೆ ಯಾವುದೇ ರೀತಿ ಸರಕು ಸೇವೆಗಳಂತೂ ಆರಾಮಾಗಿ ಟ್ರೈನ್ ಮುಖಾಂತರ ಇಲ್ಲಿಗೆ ಬಂದು ಇಲ್ಲಿ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಯಾವಾಗ ಡಿಸೆಂಬರ್ 22ನೇ ತಾರೀಕು ಸೈಕ್ಲೋನ್ ಎದ್ದೇಳುತ್ತೋ ಇಲ್ಲಿನ ಧನುಷ್ಕೋಡಿ ಸಂಪೂರ್ಣವಾಗಿ ವಿಧ್ವಂಸ ಆಗುತ್ತೆ. ಇದೆಲ್ಲ ಹಳೇ ಬಿಲ್ಡಿಂಗ್ಗಳು, ಆ ಟೈಮಲ್ಲಿ ಕಟ್ಟಿದಂಥ ರೈಲ್ವೆ ಸ್ಟೇಷನ್ನ ಬಿಲ್ಡಿಂಗು ಸಂಪೂರ್ಣವಾಗಿ ವಿಧ್ವಂಸ ಆಗಿರೋದು. ಇದನ್ನ ಹೇಳ್ತಾ ಹೋದರೆ ತುಂಬ ಬೇಜಾರಾಗುತ್ತೆ. ಏನಕ್ಕಂದರೆ ಆ ಟೈಮಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಸೈಕ್ಲೋನು ಬಂದು ಅಷ್ಟು ಜನ ಸತ್ತಿ, ಅದರಲ್ಲೂ ಅಲ್ಲದೆ ಇಲ್ಲಿ ವಾಸಿಸಿದ್ದಂತಹ 1600ರಿಂದ 1800 ಜನರುಗಳು ಇಲ್ಲಿ ವಾಸಿಸ್ತಾ ಇದ್ರು. ಅಷ್ಟು ಜನರು ಸಹ ಆ ಸೈಕ್ಲೋನ್ನ ಬಡಿತಕ್ಕೆ ಇಲ್ಲಿನ ಅಷ್ಟು ಜನರು ಸಹ ಇಲ್ಲಿ ವಿಧ್ವಂಸ ಆಗೋಗ್ತಾರೆ. ಯಾರು ಸಹ ಒಬ್ಬರು ಸಹ ಉಳಿಯಲ್ಲ ಈ ಸೈಕ್ಲೋನಿಂದ. ಇದು ಧನುಷ್ಕೋಡಿಯ ಹಳೆಯ ವಿಷಯ. 1964 ಯಾವ ರೀತಿ ಕರಾಳ ದಿನ ಆಗಿತ್ತು ಅಂದರೆ ಹೇಳೋಕ್ಕೂ ಆಗಲ್ಲ, ಅಥವಾ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ಆ ರೀತಿ ಇಲ್ಲಿ ಸೈಕ್ಲೋನು ಎದ್ದಿದ್ದು. ಆದರೆ ಇವಾಗ ಮಾತ್ರ ಯಾವುದೇ ರೀತಿ ಯಾರು ಸಹ ವಾಸಿಸ್ತಾ ಇಲ್ಲ. ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಅಷ್ಟಕ್ಕೆ ಮಾತ್ರ ಇದು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿನ ರಾಮ ಸೇತುಗೆ ಇಲ್ಲಿನ ಜನರುಗಳು ಒಂದು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಒಂದು ರೆವಿನ್ಯೂನ ಜನರೇಟ್ ಮಾಡ್ತಾ ಇದ್ದಾರೆ. ಇದನ್ನ ಒಂದು ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಪೀಳಿಗೆಗಳಿಗೂ ಇದನ್ನ ಉಳಿಸ್ಬೋದು. ಇಲ್ಲ ಅಂದರೆ ಏನಾದರೂ ಮತ್ತೇನೋ ಸೈಕ್ಲೋನ್ ಬಂತು ಅಂದರೆ ಈ ಮತ್ತೆ ಪ್ಲೇಸ್ನ ನೋಡೋಕ್ಕಾಗುತ್ತೆ ಇಲ್ಲ ಅನ್ನೋದು ನಮಗಂತೂ ಗೊತ್ತಿಲ್ಲ. ಧನುಷ್ಕೋಡಿನ ನೋಡ್ಕೊಂಡು ಬರ್ತಾ ಇವಾಗ ನಾವು ಬಂದಿರೋದು ಸನ್ಸೆಟ್ ಪಾಯಿಂಟ್ಗೆ. ಅಂದರೆ ಸನ್ಸೆಟ್ ನೋಡೋಕೆ ಬಂದಿದ್ದೀವಿ. ಈ ಜಾಗದಲ್ಲಿ ನಾವು ಎಲ್ಲೇ ನಿಂತ್ಕೊಂಡು ನೋಡಿರೋ ಸನ್ಸೆಟ್ ಪಾಯಿಂಟು. ಹಾಗೆ ಈ ಪ್ಲೇಸು ಸನ್ಸೆಟ್ ನೋಡೋಕ್ಕೂ ಒಳ್ಳೆ ಜಾಗ, ಹಾಗೂ ಸನ್ರೈಸ್ ನೋಡೋಕ್ಕೂ ಈ ಪಾಯಿಂಟು ಒಳ್ಳೆ ಜಾಗ, ಈ ಧನುಷ್ಕೋಡಿ. ಹಾಗೆ ಇಲ್ಲಿ ತುಂಬ ಕನ್ಫ್ಯೂಷನ್ಗಳಿದೆ. ಇಲ್ಲಿ ಧನುಷ್ಕೋಡಿ ಮಧ್ಯದಲ್ಲಿರೋದು, ರಾಮ ಸೇತು ಅದಕ್ಕಿಂತ ಮುಂದೆ ಇರೋದು. ಆದರೆ ನಾವು ಧನುಷ್ಕೋಡಿ ಅಂತ ಮುಂದೆನೇ ಅನ್ಕೋತೀವಿ, ಅದು ರಾಮ ಸೇತು ಅಂತ. ಇಲ್ಲಿನ ಎಲ್ಲರೂ ಸಹ ಲೋಕಲ್ ಅವರು ಅದನ್ನೇ ಹೇಳೋದು, ಅದನ್ನ ರಾಮ ಸೇತು ಅಂತ ಹೇಳ್ತಾರೆ. ಹಾಗೆ ಧನುಷ್ಕೋಡಿ ಇವಾಗ ನಾನು ಹೇಳಿದ್ನಲ್ಲ ಯಾವುದು ಗೋಸ್ಟ್ ಸಿಟಿ ಅಂತ, ಅದು ಧನುಷ್ಕೋಡಿ. ಆ ಸೈಕ್ಲೋನಲ್ಲಿ ಅದು ಕಳೆದಂಥ ಒಂದು ಸಿಟಿ ಆಗಿತ್ತು. ಈ ರಾಮೇಶ್ವರಂಗೆ ಒಂದು ಅಟ್ಯಾಚ್ ಆಗಿದ್ದಂಥ ಒಂದು ಸಣ್ಣ ಒಂದು ಸಿಟಿ ಥರ ಆಗಿತ್ತು, ಒಂದು ರೆವಿನ್ಯೂ ಜನರೇಟ್ ಆಗೋಕ್ಕೆ ಆ ಸೈಕ್ಲೋನ್ ಬರೋಕ್ಕಿಂತ ಮುಂಚೆ. ಇವಾಗ ಯಾವುದೇ ರೀತಿ ಇಲ್ಲಿಂದ ಅಷ್ಟೊಂದು ರೆವಿನ್ಯೂ ಅಂತೂ ಬರೋಲ್ಲ. ಟೂರಿಸಮಿಂದ ಒಂದು ರೆವಿನ್ಯೂನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಾವಿವಾಗ ಇರೋದು ಸನ್ಸೈಟ್ ನೋಡಬೇಕು ಅಂದರೆ ಇವಾಗ ಬಂದಿದ್ದೀವಿ. ನೋಡೋಣ. ಅಲೆಗಳಂತೂ ಬೋರ್ಗರೆದು ರಭಸವಾಗಿ ಬರ್ತಾ ಇದೆ. ನನ್ನ ವಾಯ್ಸ್ ಯಾವ ಥರ ಕೇಳಿಸ್ತಾ ಇದೆ ನಿಮಗೆ ನಮಗಂತೂ ಗೊತ್ತಿಲ್ಲ. ಮೈಕು ಸಹ ವರ್ಕ್ ಆಗ್ತಾ ಇಲ್ಲ, ಅದರಿಂದ ವಾಯ್ಸು ಯಾವ ರೀತಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಎಡಿಟಿಂಗ್ ಟೈಮಲ್ಲಿ ನಾಯ್ಸ್ ಕ್ಲಿಯರ್ ಮಾಡೋಕ್ಕೆ ನೋಡ್ತೀನಿ. ಇಲ್ಲ ನಾಯ್ಸ್ ಕ್ಲಿಯರ್ ಮಾಡೋಕ್ಕೆ ಹೋದಾಗ ವಾಯ್ಸ್ ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದರೆ ಯಾವುದೇ ರೀತಿ ಮತ್ತೆ ಅದು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಹೆಂಗಿತ್ತೋ ಹಂಗೆ ಅದನ್ನು ಕ್ಲಿಪ್ನ ಅಪ್ಲೋಡ್ ಮಾಡ್ತೀನಿ. ಅದಂತೂ ಪಕ್ಕ 1-2-3 ಕಡೆ ಅಂತೂ ಪಕ್ಕ ಹಂಗೆ ಆಗಿದೆ. ಏನಕ್ಕಂದರೆ ಫೋನ್ ಚಾರ್ಜರ್ ಯಾವಾಗ ಖಾಲಿ ಆಗುತ್ತೋ ಆವಾಗ ಯಾವುದೇ ರೀತಿ ನಾನು ಅದಕ್ಕೆ ಒಂದು ಪ್ಲಗ್ ಇತ್ತು, ಅದು ಪ್ಲಗ್ ಹಾಳಾಗೋಗಿದೆ. ಹಳೆ ಐಫೋನ್ದು ಪ್ಲಗ್ ಹಾಳಾಗೋಗಿದೆ. ನ್ಯೂ ಐಫೋನ್ದು ಪ್ಲಗ್ ಇದೆ.
ಆದರೆ ಓಲ್ಡ್ ಐಫೋನ್ದು ಪ್ಲಗ್ ಹಾಳಾಗಿರೋ ಕಾರಣ ಅದ್ರದ್ದು ಮೈಕ್ ಕನೆಕ್ಟರ್ ಇಲ್ಲ. ಅದಕ್ಕೋಸ್ಕರ ನಾನು ಆ ಮೈಕ್ ಕನೆಕ್ಟರ್ಗೆ ಕನೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ನಿಮಗೆ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ, ಅದಂತೂ ಪಕ್ಕ. ಹಾಗೆ ಈ ಸನ್ಸೆಟ್ ಪಾಯಿಂಟ್ನ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡೋಣ.